ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಯಿತು ಯೂಟ್ಯೂಬ್ ವಿಡಿಯೋ ಮಾಡಿ. ಸೊ ಇವತ್ತಿನ ವಿಡಿಯೋ ಕಂಟೆಂಟ್ ಏನು ಅಂದರೆ, ನಾನು ತುಂಬ ಚಿಕ್ಕ ವಯಸ್ಸಿಂದ ಅನೇಕ ವಿಚಾರಗಳನ್ನ ಯೋಚನೆ ಮಾಡ್ತಾ ಇದ್ದೀನಿ. ಆ ಚಿಕ್ಕ ವಯಸ್ಸಲ್ಲಿ ಇದ್ದಂಥ ಕ್ಷಣದಿಂದ ಇಲ್ಲಿವರೆಗಿನೂ ಅದು ಯೋಚನೆಯಾಗೇನೆ ಉಳಿದಿದೆ ವಿನಃ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದಾದ ಮೇಲೆ ಸುಮಾರು ಒಂದು 2000 ಬೇಡ ಒಂದು 8 to 9 years ಬ್ಯಾಕ್ ನಾನು ಏನೇನೋ ಮಾಡಬೇಕು, ಇಂಥದ್ದನ್ನು ಅಚೀವ್ ಮಾಡಬೇಕು, ಹೀಗಿರಬೇಕು ಅಂತೆಲ್ಲ ಏನೇನೋ ಒಂದು ಕನಸುಗಳನ್ನ ಇಟ್ಕೊಂಡಿದ್ದೆ. ಫಾರ್ ಎಕ್ಸಾಂಪಲ್ಲು, ನಾನು ಚಿಕ್ಕ ವಯಸ್ಸಲ್ಲಿ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಬೇಕಾದ್ರೇನು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಿದೆ ಅಂತ ಇಟ್ಕೊಳ್ಳಿ. ಫಂಕ್ಷನ್ಗೆ ಹೋದರೆ ಕೇಳೋರು ರಿಲೇಟಿವ್ಸು, ಏನು ನೀನೇನಾಗಬೇಕು ಅಂದ್ಕೊಂಡಿದ್ಯಾ, ಏನಿನ್ನ ಒಂದು ಮೋಟೋ ಏನು ಅಂತ ಕೇಳೋರು. ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ ಏನೋ ಒಂದು ಹೈಯರ್ ಪೊಸಿಷನ್ಗೆ ಹೋಗ್ಬೇಕು ಅಂತ ನನಗೆ ಒಂದು ಉತ್ತರ ಕೊಡ್ತಾ ಇದ್ದೆ. ಬಟ್ ಆ ಕಂಟೆಂಟ್ ನನಗೆ ಎಲ್ಲಿಂದ ಬಂತು? ನಾನು ಯಾಕೆ ಇಂಜಿನಿಯರ್ ಆಗಬೇಕು, ನಾನು ಯಾಕೆ ಡಾಕ್ಟರ್ ಆಗಬೇಕು? ಬಿಕಾಸ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ನಾನೊಂದು 4-5 ಕಡೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಪೇರೆಂಟ್ಸ್ ಬೇರೆಯವ್ರ ಜೊತೆ ಹೇಗೆ ಕನ್ವರ್ಸೇಷನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಇವರು ಹೇಗೆ ನೋಡ್ತಾ ಇದ್ದಾರೆ, ನಾನು ಇವ್ರನ್ನ ಹೇಗೆ ನೋಡ್ತಾ ಇದ್ದೀನಿ, ಇವರು ಅವ್ರನ್ನ ಹೇಗೆ ನೋಡ್ತಾ ಇದ್ದಾರೆ. ಸೊ ಅಲ್ಲಿ ಒಂದು ಇದಿದೆ. ಓಕೆ, ನಾನು ಇವ್ರು ಗ್ರೇಟ್ ಅಂತ ನಾನು ಇವ್ರು ನೋಡ್ತಾ ಇದ್ದೀನಿ, ಇವರು ಅವ್ರನ್ನ ಗ್ರೇಟ್ ಅಂತ ನೋಡ್ತಾ ಇದ್ದಾರೆ. ಓಕೆ, ಮೇ ಬಿ ಮೈಟ್ ಬಿ ಸಮಥಿಂಗ್ ಅಂತ ನಾವು ಹಂಗೆ ತಿಳ್ಕೊಂಡು, ಓಕೆ, ಅದಾದ್ಮೇಲೆ ಸ್ವಲ್ಪ ಕ್ಯೂರಿಯಾಸಿಟಿ ಬಂದು, ಓಕೆ, ಆಮೇಲೆ ತಿಳ್ಕೊಂಡು ಮೇ ಈಸ್ ಎ ಇಂಜಿನಿಯರ್ ಆರ್ ಡಾಕ್ಟರ್ ಆರ್ ಸಮಥಿಂಗ್, ಈ ಥರ ಏನೋ ಒಂದು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಆ ಥರ 4-5 ಕಡೆ ಹೋದಾಗ್ಲೂ ಸೊ ಸಿಮಿಲರ್ ಟೈಪ್ ಆಫ್ ಆರಾ ಮ್ಯಾಚ್ ಆಗುತ್ತೆ. ಸೊ ಅದಾದಮೇಲೆ ನಾವು ಓಕೆ, ನಾನು ಆ ಗ್ರೇಟ್ನೆಸ್ಗೆ ನಾನು ಅಚೀವ್ ಮಾಡಬೇಕು, ನಾನು ರೀಚ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಈ ಥರ ಸಮಥಿಂಗ್, ಈ ಥರ ನಾವು ಒಂದು ಪರ್ಸ್ಯೂ ಮಾಡ್ತಾ ಇರ್ತೀವಿ. ಸೊ ಅದಾದಮೇಲೆ ಕೆಲವು ವಿಷಯಗಳನ್ನ ನಾವೇ ಮಾಡಬೇಕಾದ್ರೆ ತುಂಬ ಸಂತೋಷ ಆಗುತ್ತೆ. ಅದು ಹೇಗೆ ಅಂದರೆ, ಒಂದು ಸಿಂಗಿಂಗ್ ಕಾಂಪಿಟೇಷನ್ಗೆ ಹೋಗಿ ಸಿಂಗ್ ಮಾಡಿ ವಿನ್ ಮಾಡೋದಾಗೋದು, ಅಥವಾ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ನಾವೇನೋ ಒಂದು ಅಚೀವ್ ಮಾಡೋದಾಗೋದು, ಅಥವಾ ಯಾವುದೋ ಒಂದು ಡ್ಯಾನ್ಸ್ ಪ್ರೋಗ್ರಾಮು, ಕಲ್ಚರಲ್ ಈವೆಂಟ್ಸಲ್ಲಿ ಒಂದೊಳ್ಳೆ ಪ್ಲೇಸ್ಮೆಂಟ್, ಒಂದೊಳ್ಳೆ ಪ್ರೈಸ್ ತೊಗೊಳೋದು, ಈ ಥರ ಏನೋ ಮಾಡಿದಾಗ ಒಂದೊಳ್ಳೆ ಫೀಲ್ ಗುಡ್ ಟೈಪ್ ಆಗುತ್ತೆ. ಆವಾಗ ನಾವು ಅಚೀವ್ಡ್ ಸಮಥಿಂಗ್, ಅದೊಂದು ಫೀಲ್ ಬರುತ್ತೆ. ಈ ಥರ ಸಂದರ್ಭದಲ್ಲಿ ಓಕೆ, ನಮಗೆ ಒಂದು ನಂಬಿಕೆ ಬರುತ್ತೆ, ಐ ಕ್ಯಾನ್ ಅಚೀವ್ ಸಮಥಿಂಗ್, ಏನೋ ಒಂದು ಮಾಡ್ಬೋದು ಅಂತ. ಹೀಗೆಲ್ಲ ಇದ್ದು ಹಾಗೆ ಗ್ರ್ಯಾಜುವಲ್ ಆಗಿ ಬೆಳ್ಕೊಂಬರ್ತಾ ಇದ್ದಾಗ ಏನಾಯಿತು, ಸ್ಟಡೀಸ್ ಸ್ವಲ್ಪ ಹಂಗೇನೆ ಕಾನ್ಸಂಟ್ರೇಟ್ ಆಯಿತು. ಕಾನ್ಸಂಟ್ರೇಷನ್ ಇನ್ ದ ಸೆನ್ಸ್, ಸ್ಟಡೀಸ್ ಬಂದು ತುಂಬ ಟಾಪಿಕ್ಸ್ ಎಲ್ಲ ತುಂಬ ಕಾಂಪ್ಲೆಕ್ಸ್ ಆಗಿ ಅರ್ಥ ಆಗೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಅದಾದಮೇಲೆ ವೊಕ್ಯಾಬ್ಲರೀಸು, ಅದಾದಮೇಲೆ ಏನು ಕಾನ್ಸೆಪ್ಟ್, ಏನು ವೀವಲ್ಲಿ ಹೇಳ್ತಾ ಇದ್ದಾರೆ, ಸೊ ಬೇಸಿಕ್ ಫೌಂಡೇಶನ್ನು ಗೊತ್ತಿಲ್ಲ ಅಂದರೆ ಅರ್ಥನೂ ಆಗಲ್ಲ. ಸೊ ನಮ್ಗೆ ಹೆಂಗೆ ಅಂದರೆ, ಬೇಸಿಕ್ ಗೊತ್ತಿಲ್ಲದೆ, ಆ ವೊಕ್ಯಾಬ್ಲರಿನೂ ಗೊತ್ತಿಲ್ಲದೆ, ಆ ಟೈಮಲ್ಲಿ ಸ್ಟ್ರಗಲ್ ಆಗುತ್ತೆ. ಸೊ ಈ ಥರ ಸಂದರ್ಭದಲ್ಲಿ ಹೆಂಗಿರುತ್ತೆ ಅಂದರೆ, ಇಟ್ಸ್ ಎ ಲಾಂಗ್ ಪ್ರೊಸೆಸ್ ಅಲ್ವಾ ಎಜುಕೇಷನ್ನು. ಒಂದು ಹೈಯರ್ ಸ್ಟಡೀಸ್ ಅಂತ ಬಂದಾಗ ಒಂದು ಮಿನಿಮಮ್ 3 years ಆಫ್ ಎಜುಕೇಷನ್ ಇರುತ್ತಲ್ವ. ಆ 3 yearsಲ್ಲೂ ಅದೇ ಥರ, ಓಕೆ, ಐ ಟ್ರೈ ಬಟ್ ಐ ಫೇಲ್, ಐ ಫೇಲ್, ಈ ಥರ ಆಗಿ ಮೈಂಡ್ ಒಳಗಡೆ ಪ್ಯಾಟರ್ನ್ ಹೇಗೆ ಚೇಂಜ್ ಆಗುತ್ತೆ ಅಂದರೆ, ಓಕೆ, ನಾನು ಚಿಕ್ಕ ವಯಸ್ಸಲ್ಲಿ ಏನು ಅಂದ್ಕೊಂಡಿದ್ದೆ, ನನ್ನ ಕೈಲೇನೋ ಮಾಡೋಕ್ಕಾಗುತ್ತೆ, ಐ ಕ್ಯಾನ್ ಡೂ ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಎಜುಕೇಷನ್ ಫೇಸಲ್ಲಿ ಹೇಗಾಗುತ್ತೆ ಅಂದರೆ, ಹಂಗೇನೆ
ನನ್ನ ಒಂದು ನಂಬಿಕೆಗಳು, ನನ್ನ ಒಂದು ಆಸೆಗಳು ಏನೇನಿರುತ್ತೋ ಅದಂಗೆ ನಾನು ಯಾವಾಗ ಅದು ಮೀಟ್ ಮಾಡೋಕ್ಕಾಗ್ತಾ ಇಲ್ವೋ ಅವಾಗ ನಾನು ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ದಿಸ್ ಇಸ್ ನಾಟ್ ಪಾಸಿಬಲ್ ಫಾರ್ ಮಿ. ಬಿಕಾಸ್ ನಾನು ಹಿಂಗೆ ಸುತ್ತಿ ಎಲ್ಲ ಕಡೆ ನೋಡಿದಾಗ ನನ್ನ ಫ್ರೆಂಡ್ಸು, ನನ್ನ ಕ್ಲೋಸ್ ಫ್ರೆಂಡ್ಸೂ ಸೇಮ್ ಪ್ಯಾಟರ್ನೇ ಫಾಲೋ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರು ನನ್ನ ಕ್ಲೋಸ್ ಫ್ರೆಂಡ್ಸು. ಸೊ ಅದರಿಂದ ನನಗೆ ಮಾತ್ರ ಅಲ್ಲ, ಆ ಕಡೆನೂ ಪ್ರಾಬ್ಲಮ್ ಇದೆ. ಸೊ ಅದರಿಂದ ಇದು ಕಾಮನ್ ಅಂತ ತಿಳ್ಕೊಂಡು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇದು ಒಂದು ಮೇಜರ್ ಇನ್ನೊಂದು ಪ್ರಾಬ್ಲಮ್. ಓಕೆ, ನಾನು ಡೈರೆಕ್ಟ್ ಕಂಟೆಂಟಿಗೆ ಬಂದ್ಬಿಡ್ತೀನಿ. ಸೊ ಕಂಟೆಂಟ್ ಏನು ಅಂದರೆ, ಹೌ ಡಿಸ್ಟ್ರಾಕ್ಟೆಡ್ ಐ ಆಮ್. ನಾನು ಎಷ್ಟು ಡಿಸ್ಟ್ರಾಕ್ಟೆಡ್ ಆಗಿದ್ದೀನಿ, ಎಲ್ಲೆಲ್ಲಿ ನಾನು ಡಿಸ್ಟ್ರಾಕ್ಟೆಡ್ ಆಗಿದ್ದೀನಿ, ಇದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾಕೆಂದರೆ ಪೀಪಲ್ ಕ್ಯಾನ್ ಪಾಯಿಂಟ್ ಔಟ್ ಆನ್ ಅದರ್ ಪೀಪಲ್. ಹೀ ಈಸ್ ಲೈಕ್ ದಟ್, ಹೀ ಈಸ್ ಲೈಕ್ ದಟ್, ಅವನಂಗೆ ಇವನಿಂಗೆ ಅಂತ ಪಾಯಿಂಟ್ ಔಟ್ ಮಾಡೋದು ತುಂಬ ಈಸಿ. ಯಾಕೆಂದರೆ ಅದೊಂದು ಕಾಮನ್ ಪ್ಯಾಟರ್ನ್, ಅದು ಕಾಮನ್ ಥಿಂಗ್ ಅದು. ಬಟ್ ಇಟ್ ಈಸ್ ವೆರಿ ಹಾರ್ಡ್, ತುಂಬ ಕಷ್ಟ ಹಿಂಗೆ ಹೋಗಿ ಹಿಂಗೆ ತಿರುಗಿಸ್ಕೊಳ್ಳೋದು. ಸೊ ಆದ್ದರಿಂದ ನಾನು ನನ್ನ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಯಾವ್ಯಾವ ಹಂತದಲ್ಲಿ ಎಲ್ಲೆಲ್ಲಿ ನಾನು ಡಿಸ್ಟ್ರಾಕ್ಟೆಡ್ ಆಗ್ತಾ ಇದ್ದೀನಿ ಅನ್ನೋಂಥ ಒಂದು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದು ಲೈಫ್ ಅಂತ ಬಂದಾಗ, ಒಂದು ಜನರಲ್ ಲೈಫ್ ಅಂತ ಬಂದಾಗ, ನಮ್ಮ ಲೈಫ್ ಸ್ಟೈಲಲ್ಲಿ ಎವ್ರಿ ಡೇ ಈಸ್ ಕೌಂಟೇಬಲ್. ಸೊ ಅದರಿಂದ ನಾನು ಎವ್ರಿ ಡೇ ನಾನು ಏನು ಮಾಡ್ತೀನಿ, ಎಲ್ಲೆಲ್ಲಿ ನಾನು ಡಿಸ್ಟ್ರಾಕ್ಟ್ ಆಗ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬೆಳಿಗ್ಗೆ ಹೇಳ್ತೀನಿ, ಎದ್ದಿದ ತಕ್ಷಣ ಫೋನ್ ಎತ್ಕೊಳ್ತೀನಿ. ಫೋನ್ ಎತ್ತಿ ಯಾರ್ಯಾರು ಏನೇನು ಮೆಸೇಜ್ ಮಾಡಿದ್ದಾರೆ, ಯಾರ್ಯಾರು ಏನೇನು ಸ್ಟೇಟಸ್ ಹಾಕಿದ್ದಾರೆ, ಅದನ್ನು ಒಂದು ಹಾಫ್ ಆನ್ ಅವರ್ ನೋಡ್ತೀನಿ. ಅದಾದಮೇಲೆ ಎದ್ದು ಬ್ರಷ್ ಮಾಡಿಬಿಟ್ಟು, ಫೇಸ್ ವಾಶ್ ಮಾಡಿಬಿಟ್ಟು, ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟ್ ರೆಡಿ ಮಾಡಿ ತಿನ್ನಬೇಕು. ಸೊ ಈ 4 ಪ್ರೋಸೆಸ್ ಇದೆ. ಆ 4 ಪ್ರೋಸೆಸ್ಸಲ್ಲೂ ನಾನು ಕಂಟಿನ್ಯೂಸ್ ಸಾಂಗ್ಸ್ ಕೇಳ್ತಾ ಇರ್ತೀನಿ. ಡಿಫ್ರೆಂಟ್ ಟೈಪ್ ಆಫ್ ಸಾಂಗ್ಸು. ಅದು ಹೆಂಗಿರುತ್ತೆ ಅಂದರೆ, ಸಾಂಗ್ಸು ಕೆಲವು ಸರಿ ಮೋಟಿವೇಶನ್ ಸಾಂಗ್ಸು, ಕೆಲವು ಸರಿ ಲವ್ ಸಾಂಗ್ಸು, ಕೆಲವು ಸರಿ ಅದು ಏನೋ ಒಂದು ಲವ್ ಫೇಲ್ಯೂರ್ ಸಾಂಗ್ಸು. ಇನ್ನು ಕೆಲವು ಸರಿ ಹೆಂಗಿರುತ್ತೆ ಅಂದರೆ, ನಾನು ಹಂಗೆ ಆ ಪ್ಯಾಟರ್ನಿಂದನೇ ಚೇಂಜ್ ಆಗಿಬಿಡ್ತೀನಿ. ನನಗೆ ಕಾರ್ನಾಟಿಕ್ ಮ್ಯೂಸಿಕ್ ಹೋಗ್ಬಿಡ್ತೀನಿ, ಅಥವಾ ಏನದು ಸ್ಟಡಿ ಫೋಕಸ್ ಮ್ಯೂಸಿಕ್, ಈ ಥರ ಹಂಗೆ ಅದೇ ಆ ಮ್ಯೂಸಿಕ್ ಪ್ಯಾಟರ್ನು ಒಂದೊಂದಿಂದ ಒಂದೊಂದು ಕಡೆ ಹಂಗೆ ಎಲ್ಲೆಲ್ಲೋ ಹೊರಟೋಗುತ್ತೆ ಅದು. ಸೊ ಆ ಥರ ಈ 4 ಪ್ರೋಸೆಸ್ಸಲ್ಲಿ ಈಗ ಮಾಡ್ತೀನಾ. ಅದಾದಮೇಲೆ ನಾನು ಮೇಜರ್ ಏನು ಟೈಮ್ ಇದೆಯೋ ಅದು ಮುಗಿಸ್ಕೊಂಡು ಬರ್ತೀನಿ. ಮುಗಿಸ್ಕೊಂಡು ಬಂದಮೇಲೆ ಕಾಲೇಜೋ ಅಥವಾ ವರ್ಕೋ ಮುಗಿಸ್ಕೊಂಡು ಬಂದಮೇಲೆ ನಾನು ತಿರ್ಗಾ ಮನೆಗೆ ಬಂದಿದ್ದ ತಕ್ಷಣವೇ ತಿರ್ಗಾ ಫೋನ್ ಎತ್ಕೊಂಡು ಇನ್ಸ್ಟಾಗ್ರಾಮ್ ನೋಡೋದು. ಇನ್ಸ್ಟಾಗ್ರಾಮು ಬಂದಿದ್ದ ತಕ್ಷಣ ಏನು ಮಾಡೋದು, ಫ್ರೆಶ್ ಅಪ್ ಆಗಬೇಕು, ನೆಕ್ಸ್ಟ್ ಏನು ಕೆಲಸ ಇದೆ ನೋಡಬೇಕು. ಅದನ್ನು ಬಿಟ್ಬಿಟ್ಟು ಇನ್ಸ್ಟಾಗ್ರಾಮ್ ನೋಡ್ಕೊಂಡಿರ್ತೀನಿ. ಇನ್ಸ್ಟಾಗ್ರಾಮ್ ನೋಡಿಕೊಂಡು ಓಕೆ ಸಮ್ಮನ್ ಅದೇನಂದರೆ ಬರೀ ವಿಡಿಯೋ ಮಾತ್ರ ನೋಡೋದಲ್ಲ, ವಿಡಿಯೋನಲ್ಲಿ ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಯಾರ್ಯಾರು ಏನೇನು ಕಮೆಂಟ್ ಹಾಕಿದ್ದಾರೆ, ಏನೀಗ ಕಮೆಂಟ್ ಹಾಕಿದ್ದಾರೆ, ಅದು ಪಾಸಿಟಿವಾ ನೆಗೆಟಿವಾ, ಅದಾದಮೇಲೆ ಆ ಕಮೆಂಟ್ಗೆ ನನ್ನ ಥಿಂಕಿಂಗ್ಗೆ ಹೊಂದ್ಕೊತಾ ಇದೆಯಾ, ಅಲ್ಲಿ ನನಗೆ ಅಲ್ಲಿ ಒಂದು ಇದು ಏನೋ ಒಂದು ಏನಂತಾರೆ, ಅಲ್ಲಿ ಒಂದು ಆಟಮ್ ಬೊಂಬಾರ್ಡ್ ಆಗುತ್ತಲ್ಲ, ಒಂದು ಇದು ಆ ಥರ ನನಗೆ ಅದಕ್ಕೆ ಒಂದು ಇದು ಎಕ್ಸಾಕ್ಟ್ ವರ್ಡ್ ನಾಲ್ಕ ಬರ್ತಾ ಅಲ್ವೇ. ಸೊ ಆ ಥರ ಒಂದು ಆಗ್ತಾ ಇಲ್ಲ, ಅದು ನಾರ್ತ್ ಪೋಲ್ ಸೌತ್ ಪೋಲ್ ಆಗ್ತಾ ಇಲ್ಲ, ಆ ಥರ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರೋದು. ಆದಮೇಲೆ ಓಕೆ ನೆಕ್ಸ್ಟು ತಿರ್ಗಾ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಮಲ್ಕೊಬೇಕಾದ್ರೂ ಫೋನಲ್ಲಿ ಏನೇನಿದೆ ಯೂಟ್ಯೂಬ್ ವಿಡಿಯೋ ನೋಡೋದು ಅಥವಾ ನ್ಯೂಸ್ ನೋಡೋದು, ಈ ಥರ. ಸೊ ಇದು ಕೇಳಿದಾಗ ಓಕೆ ಎಲ್ಲರೂ ಫೋನ್ ನೋಡ್ತಾರೆ, ಎಲ್ಲರೂ ಇದೇ ಮಾಡ್ತಾಯಿದ್ದಾರೆ, ಸೊ ಇದರಲ್ಲಿ ಏನು ಸ್ಪೆಷಲ್ಲು ಅಂತ ನೀವು ಕೇಳ್ಬೋದು. ಬಟ್ ಎವ್ರಿಥಿಂಗ್ ಈಸ್ ಸ್ಪೆಷಲ್ ಬಿಕಾಸ್ ಚಿಕ್ಕದಾಗಿ ನೋಡಿದಾಗ್ಲೇ ಅಲ್ಲಿ ಏನೇನಿದೆ ಅಂತ ಗೊತ್ತಾಗೋದು. ಸೊ ನಾನು ರೀಸೆಂಟಾಗಿ ನನ್ನ ಬಗ್ಗೆ ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಂಗೆ ಅಂದರೆ, ನಾನೇನಕ್ಕೆ ಸರ್ಟನ್ ಪ್ಯಾಟರ್ನ್ ಆಫ್ ಸಾಂಗ್ಸ್ ಮಾತ್ರನೇ ಕೇಳ್ತಾ ಇದ್ದೀನಿ, ಯಾಕೆ ನನಗೆ ಈ ಸಾಂಗ್ಸ್ ಇಷ್ಟ ಆಗ್ತಾ ಇದೆ, ಯಾಕೆ ನನಗೆ ಈ ಸಾಂಗ್ಸ್ ಇಷ್ಟ ಆಗ್ತಾ ಇಲ್ಲ, ಈ ಥರ ಯೋಚನೆ ಮಾಡ್ತಾ ಇದ್ದೆ. ಅದಾದಮೇಲೆ ನಾನು ಯಾಕೆ ಬೇರೆ ಯಾರೋ ಒಂದು ಕಮೆಂಟ್ ಹಾಕಿದ್ದಾರೆ, ಬೇರೆ ಯಾರೋ ಒಂದು ವಿಡಿಯೋ ರೆಡಿ ಮಾಡಿದ್ದಾರೆ, ಅದು ಬೇರೆ ಯಾರೋ ಕ್ರಿಯೇಟ್ ಮಾಡಿರೋ ಒಂದು ಪ್ಲ್ಯಾಟ್ಫಾರ್ಮು, ಇದ್ರ ಬಗ್ಗೆ ನಾನು ಯಾರು, ಹೂ ಐ ಆಮ್,
ನಾನೇನಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕು, ಇದು ತಿಳ್ಕೊಂಡು ನಾನೇನು ಮಾಡ್ತಿದ್ದೀನಿ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಅದಾದಮೇಲೆ ಸ್ನಾನ ಮಾಡಬೇಕಾದ್ರೂ ಹಾಡು ಕೇಳಬೇಕು, ಊಟ ಮಾಡ್ಬೇಕಾದ್ರೂ ಹಾಡು ಕೇಳಬೇಕು, ಗಾಡಿ ಓಡಿಸ್ಬೇಕಾದ್ರೂ ಹಾಡು ಕೇಳಬೇಕು. ಎಲ್ಲ ಕಡೆ ಹಿಂಗೆ ಹಾಡು ಕೇಳ್ತಾ ಇದ್ದೀನಿ. ಸೊ ಮೈಂಡ್ಗೆ ಕಾನ್ಸ್ಟೆಂಟ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀನಿ ನಾನು. ಮೇ ಬಿ ಅದು ಆ ಎಂಟರ್ಟೈನ್ಮೆಂಟ್ ಹೇಗಿರುತ್ತೆ ಅಂದರೆ ಒಂದು ಪಾಯಿಂಟಲ್ಲಿ ಒಂದು ಹಂಗೆ ಬೋರ್ ಹೊಡೆದ್ಬಿಡುತ್ತೆ. ಹಂಗೇನೆ ಏನಿದೆ ಇಷ್ಟೊಂದು ಹಾಡು ಕೇಳ್ತಾ ಇದ್ದೀನಿ, ಕಿವಿಯೆಲ್ಲ ನೋವ್ತಾ ಇರುತ್ತೆ, ಆ ಗುಗ್ಗೆ ಹಂಗೆ ಬರ್ತಾ ಇರುತ್ತೆ. ಹಂಗಿದ್ರೂ ಅದನ್ನು ಕ್ಲೀನ್ ಮಾಡಿ ತಿರ್ಗಿ ಹಾಕೊಂಡು ಹಾಡು ಕೇಳೋದು. ಅಷ್ಟೊಂದು ಅಡಿಕ್ಟೆಡ್ ಆಗಿದ್ದೀವಿ. ಫಿಸಿಕಲಾಗಿ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಮೆಂಟಲಾಗಿ ಅದು ನಮಗೆ ಎಷ್ಟೊಂದು ಅಡಿಕ್ಟ್ ಆಗಿದ್ದೀನಿ ಅಂತ ನನಗೆ ಯಾವಾಗ ಗೊತ್ತಾಗ್ತಾ ಇದೆ. ಎಲ್ಲರೂ ಹೇಳ್ತಾರೆ, ಸ್ಮೋಕ್ ಮಾಡ್ತಾ ಇರ್ತೀರಾ, ಡ್ರಿಂಕ್ಸ್ ಮಾಡ್ತೀರಾ, ಇದರಿಂದ ಮಾತ್ರನೇ ನಿಮ್ಮ ಲೈಫ್ ಸ್ಪಾಯ್ಲ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಇನ್ ದ ಸೆನ್ಸ್ ಮೇ ಬಿ ಅದು ಫಿಸಿಕಲ್ ಆಗಿರ್ಬೋದು, ಬಟ್ ಮೆಂಟಲ್ ಆಗಿ ಅಡಿಕ್ಷನ್ ಅನ್ನೋದು ಈ ಥರನೂ ಇದೆ. ಎಲ್ಲರೂ ಹೇಳ್ತಾರೆ ಪಾರ್ನ್ ಅಡಿಕ್ಷನ್ ಈಸ್ ಎ ಗ್ರೇಟೆಸ್ಟ್ ಆಫ್ ಅಡಿಕ್ಷನ್ ಅಂತಾರೆ. ನನ್ನ ಪ್ರಕಾರ ಜನರಲ್ ಆಗಿ ಹೇಳ್ಬೇಕಂದ್ರೆ ಪಾರ್ನ್ಗಿಂತ ಈ ಮ್ಯೂಸಿಕ್ಕು, ಅದಾದಮೇಲೆ ನಾವು ಈ ಶಾರ್ಟ್ ವಿಡಿಯೋಸ್ ಏನು ನೋಡ್ತಾ ಇದ್ದೀವಿ, ಇದು ಮಾತ್ರನೇ ಇವಾಗಿನ ಕಂಟೆಂಟ್, ಇವಾಗಿನ ಜನ್ರೇಷನ್ನ ಒಂದು ಅಡಿಕ್ಷನ್ನು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಒಂದೊಂದು ವಿಡಿಯೋನು ಒಂದೊಂದು ಥರ ನಿಮಗೆ ಎಂಟರ್ಟೈನ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಒಂದು 10 ನಿಮಿಷ ನೀವು ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಇರಿ. 10 ನಿಮಿಷ ನೀವು ಸ್ಕ್ರೋಲ್ ಮಾಡ್ತಾ ಇದ್ದಾಗ ಒಂದೊಂದು ವಿಡಿಯೋನು ಒಂದೊಂದು ಟೈಪ್ ಆಫ್ ಎಮೋಷನ್ ನಿಮಗೆ ಕೊಡುತ್ತೆ. ಕೆಲವು ನಿಮಗೆ ಸಂತೋಷ ಕೊಡುತ್ತೆ, ಕೆಲವು ನಿಮಗೆ ಹಂಗೆ ಥಿಂಕಿಂಗ್ ಥರ ಕೊಡುತ್ತೆ, ಕೆಲವು ಹಂಗೆ ನಿಮಗೆ ಸೈಕಾಲಜಿ ಬಗ್ಗೆ ಕೊಡುತ್ತೆ. ಹಿಂಗೆ ಕೆಲವು ನಿಮ್ಗೆ ಇಷ್ಟ ಆಗಿರೋವಂಥ ಆ್ಯಕ್ಟ್ರೆಸ್ಸು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಹಿಂಗೆ ಇಟ್ಸ್ ನಾಟ್ ಎ ಸಿಂಪಲ್ ಒಂದು ಕಾನ್ಸೆಪ್ಟ್ ಇಲ್ಲ, ಅದು ಎಲ್ಲ ಕಡೆ ಕಾನ್ಸೆಪ್ಟನ್ನು ನಿಮ್ಗೆ ಕೊಡ್ತಾ ಇದೆ. ಅದರಿಂದ ನೀವು ಕಂಟಿನ್ಯೂಸ್ ಎಂಟರ್ಟೈನ್ ಆಗ್ತಾ ಇದ್ದೀರಾ. ಇವಾಗ ನಾನು ಬರೀ ನಿಮ್ಗೆ ಹ್ಯಾಪಿನೆಸ್ ಒಂದು 10 ನಿಮಿಷ ಬರೀ ಒಂದು ಜೋಕ್ ವಿಡಿಯೋ ಬಗ್ಗೆ ಮಾತ್ರನೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಬೋರ್ ಆಗಿಬಿಡುತ್ತೆ. ಹಂಗೇನೆ ಎಲ್ರಿಗೂ ಗೊತ್ತೇ ಇದೆ ಅಂತ. ಬಟ್ ಜೋಕು, ಸ್ವಲ್ಪ ಸ್ಯಾಡ್, ಸ್ವಲ್ಪ ಅಡ್ವೆಂಚರು, ಈ ಥರ ಮಾತಾಡ್ತಾ ಇದ್ರೆ ಓಕೆ, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದೆ ಹಂಗೇನೆ ಥಿಂಕಿಂಗ್ ಪ್ಯಾಟರ್ನು. ಆದ್ದರಿಂದ ಯು ಕೀಪ್ ಎಂಗೇಜ್ಡ್. ಸೊ ಅವನು ಎಂಗೇಜ್ಮೆಂಟ್ಗೋಸ್ಕರ ನಮ್ಮ ಹ್ಯೂಮನ್ ಸೈಕಾಲಜಿನ ಯಾವ ರೇಂಜಿಗೆ ಅವ್ರು ಅರ್ಥ ಮಾಡಿಕೊಂಡು ಫೀಡ್ ಮಾಡ್ತಾ ಇದ್ದಾರೆ ಅಂದರೆ ಈ ಥರ. ಅದಕ್ಕೇ ಯಾವುದೇ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಒಳಗಡೆ ನಾವು ಎಂಟರ್ ಆದಾಗ್ಲೂ ನಿಮ್ದು ಹಾಬೀಸ್ ಏನು, ನಿಮ್ಮ ಏಜ್ ಏನು, ಯಾವ ಜೆಂಡರು, ಅದಾದಮೇಲೆ ನಿಮ್ಗೆ ಯಾವ್ಯಾವ ಟೈಪ್ ಆಫ್ ಕ್ಯಾಟಗರಿ ನಿಮ್ಗೆ ಇಷ್ಟ ಅಂತ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಈ ಥರ ಡೇಟಾ ಥರ ಕಲೆಕ್ಟ್ ಮಾಡ್ಕೊತಾನೆ. ಅದಾದಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬಿಟ್ಟು ನೋಡ್ತಾನೆ. ಅದಾದಮೇಲೆ ನೀವು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರೋ ಅದ್ರ ರಿಲೇಟೆಡ್ ಇವಾಗ ನೀವು ಹ್ಯಾಪಿನೆಸ್ ಅಂತ ತೊಗೊಂಡಾಗ ಬರೀ ಸಂತೋಷದ ಮಾತ್ರನೇ ಕೊಡಲ್ಲ. ಹ್ಯಾಪಿನೆಸ್ ಹಿಂದೆ ಏನಿದೆ, ಅಡ್ವೆಂಚರ್ ಇದೆ, ಅದ್ರ ಹಿಂದೆ ಏನಿದೆ, ಪೇಯ್ನ್ ಇದೆ. ಆ ಥರ ಒಂದೊಂದರಿಂದ ಒಂದು ಅದಂಗೇನೆ ಒಂದು ಫ್ಲೋ ಚಾರ್ಟ್ ಥರ ಇರುತ್ತೆ. ಆ ಫ್ಲೋ ಚಾರ್ಟ್ ಪ್ರಕಾರ ನಿಮಗೆ ಒಂದೊಂದಾಗೇ ಬಿಡ್ತಾ ಇರ್ತಾನೆ. ಸೊ ನೀವು ಯಾವ್ಯಾವ ಈ ಥರ ಮಾಡ್ತಾ ಇರ್ತೀರೋ ಅವನು ಈಸಿಯಾಗಿ ನಿಮ್ಮ ಮೆಂಟಲ್ ಇದನ್ನು ಅವನು ಗ್ರಾಸ್ಪ್ ಮಾಡ್ತಾನೆ. ಸೊ ಇಟ್ಸ್ ಎ ಬಾಟ್. ಅದೊಂದು ಅದೇನಂತಾರೆ, ಅಲ್ಗಾರಿದಮ್. ಸೊ ಆ ಅಲ್ಗಾರಿದಮ್ನ ಆ ಥರ ಕ್ರಿಯೇಟ್ ಮಾಡಿದ್ದಾರೆ. ಸೊ ಓಕೆ, ಅದು ತುಂಬ ಎಕ್ಸ್ಪ್ಲನೇಟ್ರಿ ವಿಡಿಯೋ ಆಗೋಗುತ್ತೆ. ಸೊ ಈ ಥರ ಅದೊಂದು ಪ್ಲ್ಯಾಟ್ಫಾರ್ಮು ಈ ಥರ ಇದೆಯಲ್ಲ, ಆದ್ದರಿಂದ ಈಗ ಒಂದು ಡಿಸ್ಟ್ರಾಕ್ಷನ್ ಅನ್ನೋದು ನಮ್ಮಲ್ಲಿ ಈಗ ಒಂದು ಡೈಲಿ ಫೀಡ್ ಆಗೋಗಿದೆ. ಯಾಕೆ ಅಂದರೆ ಐ ಆಮ್ ಗೆಟ್ಟಿಂಗ್ ಯೂಸ್ಡ್ ಟು ಇಟ್. ಡೈಲಿ ಅದನ್ನೇ ಮಾಡ್ತಾ ಇದ್ದೀವಿ, ಆದ್ದರಿಂದ ಅದಕ್ಕೇ ನಾವು ಹೊಂದ್ಕೊತಾ ಇದ್ದೀವಿ. ಸೊ ಈಗ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಯಾಕೆ ಒಬ್ಬ ಸಕ್ಸಸ್ಫುಲ್ ಪೀಪಲ್ ಅಚೀವ್ ಮಾಡಿರೋ ಸ್ಟೇಜಿಗೆ ನಾವು ಹೋಗೋಕ್ಕಾಗ್ತಾಯಿಲ್ಲ, ನಾನು ಹೋಗೋಕ್ಕಾಗ್ತಾಯಿಲ್ಲ. ಸೊ ಯಾಕೆ ಎಲ್ಲರೂ ಒಂದು ಹೂ ಈಸ್ ಅಚೀವ್ಡ್ ಪರ್ಸನ್ ಅಂದರೆ ಎಲ್ಲರೂ ರಪ್ಪ ಅಂತ ಎಲಾನ್ ಮಸ್ಕ್ ಅಂತಾರೆ. ಎಲಾನ್ ಮಸ್ಕ್ ಈಸ್ ಎ ಗ್ರೇಟ್ ಪರ್ಸನ್ ಅಂತಾರೆ. ಹೌದು, ನಿಜವಾಗ್ಲೂ ಗ್ರೇಟ್ ಪರ್ಸನ್ನೇ.
ಒಂದು ಆ್ಯಕ್ಟ್ರಲ್ಲಿ ಸೂಪರ್ ಆಗಿರೋ ಒಳ್ಳೆ ಆ್ಯಕ್ಟ್ರು, ಒಂದು ಡೆಡಿಕೇಟೆಡ್ ಆ್ಯಕ್ಟ್ರ್ ಯಾರಂದರೆ ಕ್ರಿಶ್ಚಿಯನ್ ಬೇಲ್ ಅಂತಾರೆ. ಈ ಥರ ಒಂದೊಂದು ಕ್ಯಾಟಗರಿನಲ್ಲೂ ಒಬ್ಬೊಬ್ರು ಇದ್ದಾರೆ. ಬಟ್ ಯಾಕೆ ಅವ್ರು ಅಚೀವ್ ಮಾಡಿದ್ರು, ಯಾಕೆ ನಾವು ಅಚೀವ್ ಮಾಡೋಕ್ಕಾಗಿಲ್ಲ? ಅವಾಗ ಕೇಳ್ಬೋದಾಗ ಎಲ್ಲರೂ ಓಕೆ, ಈ ಗಾಟ್ ಆಪರ್ಚುನಿಟಿ, ಈ ಗಾಟ್ ಚಾನ್ಸಸ್, ಅದಾದಮೇಲೆ ಅವರಿದ್ದಿದ್ದ ಜಾಗ ಚೇಂಜು, ಜಾಗದ ಇದು ಏನಂತಾರೆ ಆಪರ್ಚುನಿಟಿ ಚೆನ್ನಾಗಿತ್ತು, ಅಥವಾ ಅವ್ರು ಬೆಳೆದು ಬಂದಂಥ ಇದು ರೀತಿ ಚೆನ್ನಾಗಿತ್ತು, ಅಥವಾ ಅವ್ರಿಗೊಂದು ಒಳ್ಳೆ ಎಜುಕೇಷನ್ ಕೊಟ್ಟಿದ್ರು. ಈ ಥರ ಎಷ್ಟೊಂದು ಇದೆ. ಕೆಲವು ವಿಷಯಗಳು ತುಂಬ ಬೇಕಾಗುತ್ತೆ ಹ್ಯೂಮನ್ ಲೈಫಲ್ಲಿ. ಬಟ್ ಅದು ಇದ್ರೂ ಇಲ್ಲದೆ ಇದ್ರೂ ತುಂಬ ಮುಖ್ಯವಾಗಿರೋ ಅಂಥದ್ದು ಒಂದು ಫೋಕಸ್ ಅನ್ನೋದು ಲೈಫಲ್ಲಿ ಇದ್ದಾಗಲೇ ನಾವೇನು ಬೇಕೋ ಮಾಡೋಕ್ಕಾಗೋದು. ಈಗ ಒಂದು ಪಾರ್ಟಿಗೆ ಹೋದಾಗ ಒಂದು ಬಫೆಟ್ ಸಿಸ್ಟಮ್ ಇದ್ದಾಗ, ಆ ಬಫೆಟಲ್ಲಿ ನಾವು ಅನಲೈಸ್ ಮಾಡಿ ನೋಡಿದಾಗ ಓಕೆ, ಅಲ್ಲಿ ಬಿರಿಯಾನಿ ಇದೆ, ವೆಜ್ ಬಿರಿಯಾನಿನೋ ಏನೋ ಒಂದು ಬಿರಿಯಾನಿ ಇದೆ. ನಾನು ಆ ಬಿರಿಯಾನಿ ತಿನ್ನಬೇಕು ಅಂದಾಗ ಎಲ್ಲ ಐಟಮ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಬಿರಿಯಾನಿನ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಂತೀನಿ. ಯಾಕೆಂದರೆ ನನಗದು ಬೇಕು ಅಂತ ನಾನು ಫೋಕಸ್ ಮಾಡಿ ಅದ್ರ ಡಿಸೈಡ್ ಮಾಡಿದ್ದೀನಿ. ಇಲ್ಲಾಂದರೆ ಎಲ್ಲ ರ್ಯಾಂಡಮಾಗಿ ಹಾಕ್ಕೊಂಡು ತಿನ್ಬಿಟ್ಟು ಏನೋ ಮಾಡ್ಬಿಟ್ಟು ಬಂದ್ಬಿಡ್ತೀವಿ. ಸೊ ಅದೇ ರೀತಿ ಲೈಫಲ್ಲಿ ಸುಮ್ಮನೆ ರ್ಯಾಂಡಮಾಗಿ ಹೋಗ್ತಾ ಇದ್ದರೆ ಹಿಂಗೆ ರ್ಯಾಂಡಮ್ ಆಗೇ ಹೋಗ್ತಾ ಇರುತ್ತೆ ಲೈಫ್, ಹಂಗೆ ಒಂದು ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಇಫ್ ಯು ವಾಂಟ್ ಸಮಥಿಂಗ್, ನಿಮ್ಗೇನೋ ಒಂದು ಬೇಕು, ಏನೋ ಒಂದು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು, ಆವಾಗ ಏನು ಮಾಡಬೇಕು, ಫೋಕಸ್ ಮಾಡಬೇಕು. ಫೋಕಸ್ ಮಾಡಿ ಅದ್ರ ಬಗ್ಗೆ ಕೆಲಸ ಮಾಡಬೇಕು. ನಾನು ಹೆಂಗಿದ್ದೆ ಅಂದರೆ, ಚಿಕ್ಕ ವಯಸ್ಸಿಂದನೂ ನನಗೆ ತುಂಬ ಆಸೆಗಳಿದೆ ಏನೇನೋ ಮಾಡಬೇಕು ಅಂತ. ಬಟ್ ನಾನು ಅದ್ರ ಬಗ್ಗೆ ಡೇಟಾ ಕಲೆಕ್ಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಡೇಟಾ ಕಲೆಕ್ಟ್ ಮಾಡ್ತೀನಿ ಅಂದರೆ, ಅದು ಹಿಂಗೆ ಇರ್ಬೋದು, ಹಿಂಗೆ ಇರ್ಬೋದು, ಆ ಪ್ಯಾಟರ್ನ್ ಏನು, ಅದರ ಒಳಗಡೆ ಏನೇನಿದೆ, ಅದು ತುಂಬ ಚೆನ್ನಾಗಿ ಡೇಟಾ ಕಲೆಕ್ಟ್ ಮಾಡ್ತೀನಿ. ಡೇಟಾ ಕಲೆಕ್ಟ್ ಮಾಡಿದ್ಮೇಲೆ ಓಕೆ, ಇವಾಗ ನಾನು ಡೇಟಾ ಕಲೆಕ್ಟ್ ಮಾಡಿದ್ದಾಯಿತು, ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರ್ತೀನಿ. ಆ ಟೈಮ್ ಸ್ಪೆಂಡ್ ಓಕೆ, ನಾನು ತುಂಬ ಡೇಟಾ ಕಲೆಕ್ಟ್ ಮಾಡಿಬಿಟ್ಟೆ, ಈಗ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ನಾನು ಆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊತೀನಿ. ಅದು ಅಂದ್ಕೊಂಡಾದ್ಮೇಲೆ ಸ್ವಲ್ಪ ನಿಲ್ಲಿಸ್ಬಿಟ್ಟಾದ್ಮೇಲೆ ಮುಗೀತು ಅಷ್ಟೇ. ಅದು ನೆಕ್ಸ್ಟ್ ಅದು ತಿರ್ಗಾ ನಾನು ಅದು ಆ ಟಾಪಿಕ್ ಮೇಲೆ, ಆ ಕಾನ್ಸೆಪ್ಟ್ ಬಗ್ಗೆ ನಾನು ಯೋಚನೆ ಮಾಡಬೇಕು ಅಂದರೆ ಒಂದು 5 ವರ್ಷ ಆದಮೇಲೆ ತಿರ್ಗಾ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಹೌದಲ್ವಾ, ನಾನು ಚಿಕ್ಕ ಅವಾಗ ಮಾಡಿರ್ಬೇಕಾಗಿತ್ತಲ್ವಾ ಅಂತ. ಯಾಕೆ ಅಂದರೆ ಅಷ್ಟರೊಳಗಡೆ ನಾನು ತಿರ್ಗಾ ವಾಪಸ್ ಬರೋದಕ್ಕಿಂತ 5 ವರ್ಷ ಆಗೋಗಿರುತ್ತೆ. ಅಷ್ಟು ನಾನು ಎಲ್ಲೆಲ್ಲಿಂದ ಎಲ್ಲೆಲ್ಲೋ ಹೋಗಿ ಹಿಂಗಿಂಗೋ ಎಲ್ಲೆಲ್ಲೋ ಡಿಸ್ಟ್ರಾಕ್ಟ್ ಆಗೋಗಿರ್ತೀನಿ. ಆದ್ದರಿಂದ ಡಿಸ್ಟ್ರಾಕ್ಷನ್ ಅನ್ನೋದು ಒಂದು ತುಂಬ ಕೆಟ್ಟದ್ದು. ನೀವು ಆಲ್ಕೋಹಾಲೋ ಅಥವಾ ಸ್ಮೋಕಿಂಗ್ ಮಾಡೋದು ಫಿಸಿಕಲಾಗಿ ಕೆಟ್ಟದಾಗಿದ್ದರೆ, ಡಿಸ್ಟ್ರಾಕ್ಷನ್ಗೆ ಫೀಡ್ ಮಾಡುವಂತಹ ಕಂಟೆಂಟ್ಸು, ಫೀಡ್ ಮಾಡುವಂತಹ ಒಂದು ಸಾಂಗ್ಸು ಅಥವಾ ಏನೇ ಇರ್ಬೋದು, ಎನಿಥಿಂಗ್, ಮೇ ಬಿ ಪೀಪಲ್ ಆಗಿರ್ಬೋದು, ಅಥವಾ ನಿಮಗೇನೋ ಒಂದು ಹಾಬಿ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಅದನ್ನು ನಿಲ್ಲಿಸಿ ನಾವೇನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ರೆ ವಿ ಕ್ಯಾನ್ ಅಚೀವ್. ಇಷ್ಟೇ ಇವತ್ತಿನ ಕಂಟೆಂಟು. ಥ್ಯಾಂಕ್ ಯು. ಸಾರಿ, ಇದು ವಿಡಿಯೋ ಕಟ್ ಮಾಡಿಬಿಟ್ಟು ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಕಟ್ ಮಾಡಿದ ಮೇಲೆ ವಿಡಿಯೋ ತಿರ್ಗಾ ರೀಕ್ಯಾಪ್ ಮಾಡಿ ನೋಡಿದಾಗ ಆ್ಯಕ್ಚುಲ್ ಆಗಿ ನಾನು ನಾನೇ ಡಿಸ್ಟ್ರಾಕ್ಟ್ ಆಗಿದ್ದೀನಿ. ಯಾಕೆ ಅಂದರೆ ಒಂದು ಆ್ಯಕ್ಟರು ಏನಕ್ಕೆ ಸಕ್ಸಸ್ಫುಲ್ ಆದ, ಅವ್ರೇನಿಗೆ ಸಕ್ಸಸ್ಫುಲ್ ಆದರೂ ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ನಾನು ಎಲ್ಲಿಂದ ತಿರ್ಗಾ ಬೇರೆ ಕಡೆ ಹೋಗ್ಬಿಟ್ಟೆ ಹಂಗೇನೆ. ಸೊ ಇದೇನೇ ಒಂದು ಎಕ್ಸಾಂಪಲ್, ಒಂದು ಲೈವ್ ಎಕ್ಸಾಂಪಲ್. ಇದೇ ಒಂದು ಲೈವ್ ಎಕ್ಸಾಂಪಲು. ಓಕೆ. ಹೀರೋ ಅದು ಒಂದು ಪರ್ಸನ್ನು ಹೇಗೆ ಸಕ್ಸಸ್ಫುಲ್ ಆದರು ಅಂದರೆ, ಅವರು ಯಾವುದೇ ಒಂದು ಸಿಚುವೇಶನ್ ಇದ್ರೂ ಅದಿರಲಿ, ಅವ್ರಿಗೇನೇನೋ ಒಂದು ಇದ್ರೂ ಇಲ್ಲದೆ ಇದ್ರೂ he achieved because his focus was already ಏನದು ಯಾವುದೋ ಒಂದು ವಸ್ತುವನ್ನ ಪಡ್ಕೊಳ್ಳೋದ್ರಲ್ಲಿದೆ. ಈಗ
ನಾನು ರಾಕೆಟ್ನ ಲಾಂಚ್ ಮಾಡಿ ತಿರ್ಗಾ ಮಾಡಿದ್ದ ರಾಕೆಟ್ನ ತಿರ್ಗಾ ನಾನು ವಾಪಸ್ ಕರ್ಕೊಂಡು ಬಂದು ಅದನ್ನು ರಿಯೂಸ್ ಮಾಡಬೇಕು. ಆ ಥರ ನಾನೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಆ ಕಾನ್ಸೆಪ್ಟ್ಗೋಸ್ಕರ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಅಡ್ವಾನ್ಸ್ಡ್ ಏನೇನು ಇದಿದೆ, ಯಾವ್ಯಾವ ಪ್ರೋಗ್ರಾಮ್ ಮಾಡಿದ್ರೆ, ಯಾವ್ಯಾವ ಕಾಂಪೋನೆಂಟ್ಸ್ ಯೂಸ್ ಮಾಡಿದ್ರೆ ಎಲ್ಲೆಲ್ಲಿ ಕನೆಕ್ಟ್ ಮಾಡ್ಬೋದು, ಹೆಂಗೆ ಕನೆಕ್ಷನ್ ಹೆಂಗೆ ಮಾಡ್ಬೋದು, ಅದರಿಂದ ರಾಕೆಟ್ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನಾನು ಕೊಡೋ ಇನ್ಸ್ಟ್ರಕ್ಷನ್ಗೆ ಆ ಕೋಡ್ಸ್ ಹೆಂಗೆ ರಿಯಾಕ್ಟ್ ಮಾಡಿ ನೆಕ್ಸ್ಟ್ ತಿರ್ಗಿ ವಾಪಸ್ ಬರುತ್ತೆ. ಅದಕ್ಕೋಸ್ಕರ ನಾನು ಏನೇನು ಕೋಡ್ ಮಾಡಬೇಕು ಅಥವಾ ಏನೇನೋ ಒಂದು ಮೆಕ್ಯಾನಿಸಮ್ ಇನ್ಸ್ಟಾಲ್ ಮಾಡಬೇಕು, ಆ ಥರ ತುಂಬ ಅವರು ಆ ಥರ ಬಗ್ಗೆ ಯೋಚನೆ ಮಾಡಿ ಆ ವರ್ಕ್ನ ಕಂಪ್ಲೀಟ್ ಮಾಡ್ತಾರೆ. ಬಟ್ ಎಲಾನ್ ಮಸ್ಕ್ ಫಾರ್ ಎಕ್ಸಾಂಪಲ್ ಇವಾಗ ರಾಕೆಟ್ನ ಲಾಂಚ್ ಮಾಡಿ ವಾಪಸ್ ಬರಬೇಕು. ಆ ಸಂದರ್ಭದಲ್ಲಿ ನಾನು ಆ ಫಿಲಮ್ ಬಗ್ಗೆ ಯೋಚನೆ ಮಾಡ್ತಿದ್ನಲ್ಲ, ಆ ಫಿಲಮ್ ಏನಾಯಿತು, ಆಮೇಲೆ ನಮ್ಮ ಫ್ರೆಂಡ್ ಮದುವೆ ಇತ್ತು, ಹೋಗೋಕ್ಕಾಗಿಲ್ಲ. ಸೊ ಆದ್ದರಿಂದ ಅವನೇನು ಅಂದ್ಕೊಂಡಿರ್ತಾನೋ, ಅದರಿಂದ ಹೋಗೋಕ್ಕಾಗಿಲ್ಲ ಅವನೇನೋ ಅಂದ್ಕೊಂಡಿರ್ತಾನಲ್ಲ, ಅಥವಾ ಮನೇಲಿ ಯಾರೋ ಏನೋ ಜಗಳ ಮಾಡ್ತಾ ಇದ್ದಾರೆ, ಏನಿದು ಏನು ಮನೇಲಿ ಜಗಳ ಆಗ್ತಿದೆಯಲ್ಲ, ಯಾಕೆ ನನ್ನ ಹತ್ರ ಕಾಸಿಲ್ಲ, ಅಥವಾ ಗಾಡೀಲಿ ಪೆಟ್ರೋಲ್ ಕಮ್ಮಿ ಇದೆ, ಪೆಟ್ರೋಲ್ ಹಾಕ್ಸ್ಬೇಕು, ಅಥವಾ ಇವತ್ತು ವೀಕೆಂಡ್ಗೆ ಆಚೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಬಂದ್ಬಿಡೋಣ, ಇಲ್ಲ ಅಲ್ಲೆಲ್ಲ ಒಂದು ಗೋಬಿ ಮಂಚೂರಿ ಫ್ರೈ ಹೊಸ್ದಾಗಿ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ, ಅಲ್ಲೋಗಿ ತಿನ್ಕೊಂಬರೋಣ, ಈ ಥರ ಯೋಚನೆ ಮಾಡ್ಕೊಂಡಿದ್ವಿ ಅಂದರೆ ಆ್ಯಕ್ಚುಲ್ ಆಗೇನು ವರ್ಕ್ ಏನು ರಾಕೆಟ್ ಮೇಲೆ ಹೋಗಬೇಕು, ವಾಪಸ್ ಬರಬೇಕು, ಅದಕ್ಕೋಸ್ಕರ ಏನೇನು ಮಾಡಬೇಕು ಅದನ್ನ ಮಾತ್ರ ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ವರ್ಕ್ ಮಾಡಬೇಕು, ಅಷ್ಟೇ ಕಾನ್ಸೆಪ್ಟ್ ಅಷ್ಟೇ. ಬಟ್ ಥಿಂಕಿಂಗ್ ಬಂದು ಎಲ್ಲೆಲ್ಲೋ ಹೋಗ್ತಾ ಇದೆ. ಫಂಕ್ಷನ್ ಅಟೆಂಡ್ ಮಾಡೋದು, ಇಲ್ಲೋಗೋದು, ಅಥವಾ ಫ್ರೆಂಡ್ ಪಾರ್ಟಿ ಅಟೆಂಡ್ ಮಾಡೋದು, ಬರ್ಡೇ ಪಾರ್ಟಿನೋ, ಈ ಥರ ಎಲ್ಲೆಲ್ಲ ಹೋಗ್ತಾ ಇರೋದ್ರಿಂದ ನಮ್ಮ ಎನರ್ಜಿ ಎಲ್ಲ ಅಲ್ಲಿ ಹೋಗ್ತಾ ಇದೆ, ಆ ಕಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಬಟ್ ವರ್ಕ್ ಮೇಲೆ ಹೋಗ್ತಾ ಇಲ್ಲ, ಆದ್ದರಿಂದ ನಮ್ಮ ಕೈಲಿ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ಇಷ್ಟೇ ಕಾನ್ಸೆಪ್ಟು. ಇದನ್ನೇ ನಾನು ಮಾಡ್ತಾನೆ ಇದ್ದೀನಿ, ಇವಾಗ್ಲೂ ಮಾಡ್ತಾ ಇದ್ದೀನಿ. ಆದ್ದರಿಂದ ನಮ್ಮ ಕೈಲಿ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಇದರಿಂದ ಇದೊಂದೇ ವಿಷಯ ಅಲ್ಲ, ಅನೇಕ ವಿಚಾರಗಳು ನಾವು ಮಾಡಬೇಕು ಅನ್ಕೊತೀವಿ. ಆ್ಯಕ್ಚುಲಾಗಿ ಅನ್ಕೊತೀವಿ, ನಿಜವಾಗ್ಲೂ ಮಾಡಬೇಕು, ಒಂದು ಮೋಟಿವ್ ಇರುತ್ತೆ, ಐ ವಾಂಟ್ ಟು ಅಚೀವ್ ಅಂತ. ಬಟ್ ಆ ಓಲ್ಡ್ ಪ್ಯಾಟರ್ನಿಂದ ನಾವು ಬ್ರೇಕ್ ಮಾಡಿ ಆಚೆ ಬರೋಕ್ಕಾಗ್ತಾ ಇಲ್ಲ, ಬಿಕಾಸ್ ಆಫ್ ಮೈಂಡ್ ಕ್ಲಟರ್ಸ್. ಮೈಂಡ್ ಕ್ಲಟರ್ ಅಂದರೆ ಹೆಂಗೆ ಅಂದರೆ, ಕೀಪ್ ಆನ್ ಥಿಂಕಿಂಗ್ ಅಬೌಟ್ ಪಾಸ್ಟ್ ಥಿಂಗ್ಸ್. ಹಿಂದೆ ಆಗಿದ್ದನ್ನು ಯೋಚನೆ ಮಾಡೋದು, ಪಾಸ್ಟ್ ಆಗಿರೋವಂಥ ವಿಚಾರಗಳನ್ನ ಯೋಚನೆ ಮಾಡೋದು. ಅವತ್ತು ಬರ್ಡೇನಲ್ಲಿ ನಮ್ಮ ಫ್ರೆಂಡ್ ನನಗೆ ಕೇಕ್ ಕೊಡದೆ ಅವ್ನ ಪಕ್ಕದವ್ನು ಕೇಕ್ ತಿನ್ನಿಸ್ಬಿಟ್ಟ, ಈ ಥರ ಅದು ಯಾವಾಗೋ ನಡೆದಿದೆ, ನಡೆದೇ ಒಂದು 8-9 ತಿಂಗಳಾಗಿದೆ. ಬಟ್ ಅದ್ರ ಬಗ್ಗೆ ಯೋಚನೆ ಮಾಡೋದು, ಯಾವಾಗ ಸ್ನಾನ ಮಾಡ್ಬೇಕಾದ್ರೆ ಏನೋ ಒಂದು ಯೋಚನೆ ಮಾಡೋದು, ಅಥವಾ ಏನೋ ಒಂದು ನೋಡ್ತಾ ಇರ್ತೀನಿ. ಇವಾಗ ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ, ಯಾರೋ ಒಬ್ರು ಕುಡಿದು ರೋಡಲ್ಲಿ ಮಲ್ಕೊಂಡಿದ್ದಾರೆ, ನಾನು ಗಾಡಿ ಓಡಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಗಾಡಿ ಓಡಿಸ್ಕೊಂಡು ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು ತರಕಾರಿ ತರೋಕ್ಕೆ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು, ಅದ್ರ ಬಗ್ಗೆ ಫೋಕಸ್ ಮಾಡೋದು ಬಿಟ್ಬಿಟ್ಟು, ನಾನು ಅವ್ನ ಕುಡ್ಕ ಏನೇನು ಮಾಡಿರ್ತೀನಿ, ಮನೇಲಿ ಅವ್ನಿಗೇನೇನು ಪ್ರಾಬ್ಲಮ್ ಇರುತ್ತೆ, ಅವ್ನಿಗೇನೇನಾಗಿದೆ, ಅವ್ನು ಯಾವ ಬ್ರ್ಯಾಂಡ್ ಕುಡ್ದಿರ್ಬೋದು, ಎಷ್ಟೊತ್ತವರೆಗೂ ಅವ್ನು ಕುಡ್ದಿರ್ಬೋದು, ಆ ಬಿಸ್ಲಲ್ಲಿ ಹೆಂಗೆ, ಈ ಥರ ಯೋಚನೆ ಮಾಡ್ಕೊಂಡಿರ್ತೀವಿ. ಆದ್ದರಿಂದ ಸೊ ಅದು ನೋಡೋಕ್ಕೆ ಓಕೆ, ಅದು ಕಾಮನ್ ಟೈಪೇ ಇರ್ಬೋದು. ಬಟ್ ಇಲ್ಲಿ ಹೆಂಗೆ ಅಂದರೆ, ಮೈಂಡ್ಗೆ ಸ್ಟ್ರಕ್ಚರ್ಡ್ ಥಿಂಕಿಂಗ್ ಕೊಡಬೇಕು ಯಾವಾಗ್ಲೂ. ಮೈಂಡ್ ಯಾವಾಗ್ಲೂ ಸ್ಟ್ರಕ್ಚರ್ಡ್ ಥಿಂಕಿಂಗ್ ಕೊಟ್ಟರೆ ಅದು ಸ್ಟ್ರಕ್ಚರ್ಡ್ ಆಗೇ ಥಿಂಕ್ ಮಾಡುತ್ತೆ. ಇಟ್ಸ್ ಎ ಟೂಲ್, ಇಟ್ಸ್ ಎ ಮಷೀನ್. ಇದನ್ನು ಮಿಮಿಕ್ ಮಾಡಿನೇ ಇವಾಗ ಹೊಸ ಒಂದು ಕ್ವಾಂಟಮ್ ಕಂಪ್ಯೂಟೇಷನ್ನು ಅಥವಾ ಒಂದು ಸೂಪರ್ ಕಂಪ್ಯೂಟರು, ಇದನ್ನೆಲ್ಲ ಯಾವ ಇದ್ರ ಮೇಲೆ ಮಾಡ್ತಿದ್ದಾರೆ. ಮೈಂಡಿನ ಥಿಂಕಿಂಗ್ ಕೆಪಾಸಿಟಿ, ಮೈಂಡಿನ ಒಂದು ಆ ಪ್ಯಾಟರ್ನ್ನ ಒಂದು ಮಿಮಿಕ್ ಮಾಡ್ತಾ ಇದ್ದಾರೆ ಅಷ್ಟೇ. ಯಾಕೆಂದರೆ ಆ್ಯಕ್ಚುಯಲ್ ಮೈಂಡ್ನ ಬಿಲ್ಡ್ ಮಾಡೋದು ತುಂಬ 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 ಕಷ್ಟ. ಸೊ ಇಷ್ಟು ಚೆನ್ನಾಗಿರೋ ಮೈಂಡ್ಗೆ ನಾವು ಸ್ಟ್ರಕ್ಚರ್ಡ್ ಥಿಂಕಿಂಗ್ ಕೊಟ್ಬಿಟ್ವಿ ಅಂದರೆ, ಆ್ಯಕ್ಚುಲಾಗಿ ಇಟ್ ಹ್ಯಾಸ್ ಟು, ಇಟ್ ಮಸ್ಟ್ ಬಿ, ಅದು ಹಾಗೇ ಆಗತ್ತೆ. ಬಟ್ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲಪ್ಪ, ನಿನ್ನ ಕೈಲಿ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ? ಅದನ್ನು ಹೇಳ್ತೀನಿ. ಯಾಕೆಂದರೆ ನಾನು ಇನ್ನೂ ಸ್ಟ್ರಕ್ಚರ್ಡ್ ಆಗಿ ಥಿಂಕ್ ಮಾಡೋಕ್ಕಾಗ್ತಾ ಇಲ್ಲ. ನಾನು ಮುಂಚೆನೇ ಹೇಳ್ದಂಗೆ ಐ ಆಮ್ ಎ ಗ್ರೇಟೆಸ್ಟ್, ಒಂದು ಒಳ್ಳೆ ಡೇಟಾ ಕಲೆಕ್ಟರ್. ನಾನು ಹೆಂಗೆ ವರ್ಕ್ ಮಾಡುತ್ತೆ, ಯಾವ್ಯಾವ್ದು ಹೆಂಗಿರುತ್ತೆ, ತುಂಬ ಚೆನ್ನಾಗಿ ಡೇಟಾ ಕಲೆಕ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತೀನಿ. ಬಟ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ.
ಸೊ ಅದರಿಂದ ಮೇ ಬಿ ಯು ಕ್ಯಾನ್ ಅಚೀವ್. ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದರಿಂದ ನೀವು ಅಚೀವ್ ಮಾಡ್ಬೋದು ಅಂತ ಅನ್ಕೊತಾ ಇದ್ದೀನಿ. ಅದರಿಂದ ಮೈಂಡ್ ಕ್ಲಟರ್ಸ್ನ ಆದಷ್ಟು ಕಮ್ಮಿ ಮಾಡಿ ಪಾಸ್ಟ್ ಬಗ್ಗೆ ಥಿಂಕ್ ಮಾಡೋದು ಬಿಟ್ಬಿಟ್ಟು ಪ್ರೆಸೆಂಟ್ ಟೆನ್ಸ್, ಇವಾಗ ನಾನು ಏನು ಮಾಡಬೇಕು, ಇವಾಗ ನಾನು ಊಟ ಮಾಡಬೇಕು, ನನ್ನ ಕೈಯಲ್ಲಿ ಪ್ಲೇಟ್ ಇದೆ, ಫುಡ್ ಇದೆ, ಸ್ಪೂನ್ ಇದೆ, ಸ್ಪೂನಲ್ಲಿ ಎತ್ಕೊಂಡು ತಿನ್ಬೇಕು, ಅಷ್ಟನ್ನು ಮಾತ್ರ ಯೋಚನೆ ಮಾಡಿ ಅದನ್ನು ಮಾತ್ರ ವರ್ಕ್ ಮಾಡಬೇಕು. ಈ ಥರ ಒಂದು ಚಿಕ್ಕ ಚಿಕ್ಕ ವಿಷಯದಿಂದ ಸ್ಟಾರ್ಟ್ ಮಾಡಿ ತಿನ್ಬೇಕಾದ್ರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ, ಯಾವುದೇ ಥಾಟ್ನೂ ಎಂಟರ್ಟೈನ್ ಮಾಡಿದೆ, ಡಿಸಿಪ್ಲಿನ್ ದ ಥಾಟ್ಸ್. ಆ ಥಾಟ್ಸ್ನ ಡಿಸಿಪ್ಲಿನ್ ಮಾಡಿ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅದ್ರ ಬಗ್ಗೆನೇ ಇದು ಮಾಡ್ತಾ ಇದ್ವಿ ಅಂದರೆ ಚಿಕ್ಕ ಚಿಕ್ಕ ವಿಷಯದಿಂದ ವಿ ಕ್ಯಾನ್ ಚೇಂಜ್ ದ ಪ್ಯಾಟರ್ನ್. ಚಿಕ್ಕ ಚಿಕ್ಕ ವಿಷಯದಿಂದ ನಮ್ಮ ಮೆಂಟಲ್ ಒಂದು ಏನಂತಾರೆ, ಒಂದು ಬಿಲೀಫ್ ಸಿಸ್ಟಮು ಸ್ಟಾರ್ಟಿಂಗ್ ಟು ಚೇಂಜ್, ಲೈಟಾಗಿ ಚೇಂಜ್ ಆಗ್ತಾ ಇರುತ್ತೆ. ಆಗ ನಾವು ಓಕೆ, ನಾನು ಇವತ್ತು ಅಚೀವ್ ಮಾಡಿದೆ, ಸ್ವಲ್ಪ ಅಚೀವ್ ಮಾಡಿದೆ, ಸ್ವಲ್ಪ ಅಚೀವ್ ಮಾಡಿದೆ, ಸ್ವಲ್ಪ ನಾನು ಓವರ್ಕಮ್ ಮಾಡಿದೆ, ಈ ಥರ ಒಂದು ಸ್ಮಾಲ್ ಒಂದು ಚೇಂಜಸ್ಸಿಂದ ಒಂದು ಬಿಗ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು. ಸೊ ಅದರಿಂದ ವಿ ಕ್ಯಾನ್ ಅಚೀವ್. ಸೊ ವಿ ಹ್ಯಾವ್ ಟು ನೋ ದ ಅಂಡರ್ಸ್ಟ್ಯಾಂಡಿಂಗ್ ದ ಪ್ಯಾಟರ್ನ್ ಆಫ್ ದ ಮೈಂಡ್ ಪ್ಯಾಟರ್ನ್ ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಷ್ಟೇ. ಇಷ್ಟೇ ಇವತ್ತಿನ ಕಂಟೆಂಟ್. ಥ್ಯಾಂಕ್ ಯು. ನಮಸ್ಕಾರ.